ಸೀರಿಯಸ್ಲಿ ಶರಣ್ ಸರ್ದು ಒಂದು ಖುಷಿ ಏನಂತ ಹೇಳಿದ್ರೆ 99 ಸಿನಿಮಾ ಆದಮೇಲೆ ಅವ್ರು ಹೀರೋ ಆಗಿದ್ದು ನಮಗೆಲ್ಲ ಇನ್ಸ್ಪಿರೇಷನ್ ಈ ಕಾರಣಕ್ಕೆ. ಈಗೆಲ್ಲ ಬರ್ತಾನೆ ಒಟ್ಟೊಳಗಿದ್ದಲ್ಲಿ ಸ್ಟಾರ್ಗೆ ಇಟ್ಕೊಂಬಂದ್ಬಿಡ್ತೀವಿ ನಾವೆಲ್ಲ. ನಂಗೆ ಈ ಕಾರಣಕ್ಕೆ ನೀವು ಯಾವಾಗಲೂ ಇನ್ಸ್ಪಿರೇಷನ್. ಯಾವಾಗಲೂ ಶರಣ್ ಸರಿಂದ ನಾನು ಯಾವಾಗಲೂ ಇದನ್ನೇ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಿನಿಮಾದಲ್ಲಿ ಒಂದೊಂದು ಸಿನಿಮಾಗೂ ಪಾತ್ರದಲ್ಲಿ ಡಿಫ್ರೆಂಟಾಗಿ ಕಾಣ್ತಾರೆ. ನಾನು ಈ ಮಾತು ಹೇಳಬಾರ್ದು, ನವನೀತ್ ಹೇಳಿದ್ದು ಹೇಳ್ತೀನಿ ಸರ್. ಹೇಳ್ಬೇಡ ಅಂತಿದ್ದು ಹೇಳೋದು ನಾನು. ಅವ್ರೊಂದು ಮಾತು ಹೇಳಿದ್ರು, ಯೂಶ್ವಲಿ ಸಿನಿಮಾ ಶೂಟಿಂಗ್ ಬೇಗ ಮುಗಿದಾಗ ಸದ್ಯ ನಮ್ಮನ್ನು ಮುಗಿದ್ರೆ ಸಾಕು ಅಂತ ಹೇಳ್ತಾರೆ. ಯಾವುದೋ 2 ದಿನ ಒಂದು 40 ಡೇಸ್ ಅಂತ ಒಂದು ಔಟ್ಡೋರ್ ಶೂಟ್ ಶೆಡ್ಯೂಲ್ ಹಾಕೊಂಡಾಗ 37 ದಿನಕ್ಕೆ ಮುಗಿದಾದಾಗ ಶರಣ್ ಸರ್ ತುಂಬ ಬೇಸರ ಮಾಡ್ಕೊಂಡಿದ್ರಂತೆ. ನವನೀತ್ ಹೇಳಿದ್ದು ಇನ್ನೂ 3 ದಿನ ಎಕ್ಸ್ಟ್ರಾ ಶೂಟ್ ಮಾಡಿ, ಎಕ್ಸ್ಟ್ರಾ ಇನ್ನಷ್ಟು ಬಳಸ್ಕೊಂಡಿರ್ತಾರೆ. ಸೊ ಇದು ನನಗೆ ಶರಣ್ ಸರ್ ಗುಣ. ಓಕೆ, ಅವ್ರು ನಿಲ್ಸ್ಕೊಂಡಿದ್ದನ್ನು ಕೇಳ್ತಾರೋ ಸರಿ. ನಾನು ನಿರ್ಮಾಪಕರು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಕಣ್ಣ, ಕಲಾವಿದ ಕಣ್ಣ. ಸೊ ಇವರಿಬ್ಬರು ಕಾಂಬಿನೇಷನ್ಲಿ ವಿಕ್ಟ್ರಿ 2 ನನ್ನ ಬೆಸ್ಟ್ ಸಿನಿಮಾ. ನನಗೆ ಯಾವಾಗಲೂ ಸರ್ ಇನ್ಸ್ಪಿರೇಷನ್. ಈ ಕಾರಣಕ್ಕೆ ಅವ್ರ ತಂಗಿ ಒಬ್ಬ ಸೂಪರ್ ಸ್ಟಾರ್ ಆಗಿದ್ರು, ಸಿನಿಮಾ ಕಲಿತು ಇವ್ರು ಹೀರೋ ಆಗಿದ್ದು ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್. ನಾನು ಈ ಸಿನಿಮಾ ಮಾಡ್ಲಿಕ್ಕೆ ಕಾರಣ ಸೀರಿಯಸ್ಲಿ ಬೇರೆ ಏನೂ ಇಲ್ಲ, ಫ್ಯಾನ್ ಮೂಮೆಂಟ್. ನಾನು ಇವ್ರಿಗೆ ಬಿಗ್ ಫ್ಯಾನ್. ಶರಣ್ ಸರ್ನ ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್. ಸೊ ನಮ್ಗೆ ಯಾವಾಗಲೂ ಇವರನ್ನೇ ಬಹಳ ಖುಷಿ. ಅಲ್ಲಿ ನೋಡಿ, ಸೊ ತುಂಬ ಖುಷಿಯಿಂದ ಶರಣ್ ಸರ್ ಸಿನಿಮಾನ ಎಂಜಾಯ್ ಮಾಡ್ತೀವಿ. ವಿಕ್ಟ್ರಿ 2 ಆಯಿತು, ಈಗ ಚೂಮಂತರ್ 2 ಬರ್ತಾ ಇದೆ. ಒಳ್ಳೇದಾಗಲಿ ಕಾಂಬಿನೇಷನ್ಗೆ. ನಮಗೆ ಯಾವಾಗಲೂ ಸರ್ ಅಂದರೆ ಪ್ರೀತಿ. ನವನೀತ್ ನನ್ನ ಕ್ಲಾಸ್ ಬಿಟ್ಟು 23 ವರ್ಷದ ಕ್ಲಾಸ್ ಬಿಟ್ಟು ನಾನು ನವನೀತು ಒಂದೇ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ. ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ, ಹೀರೋ ಆದೆ. ಅವ್ನ ಟ್ಯಾಲೆಂಟ್ ಜಾಸ್ತಿ ಇತ್ತು, ಡೈರೆಕ್ಟರ್ ಆದ. ಸೊ ಒಳ್ಳೇದಾಗಲಿ. ತರುಣ್ ಸರ್ಗೆ ಇನ್ನಷ್ಟು ಸಿನಿಮಾ ಮಾಡೋ ಚೈತನ್ಯ ಸಿಕ್ಕಲಿ. ಥ್ಯಾಂಕ್ ಯು ಸರ್. ನೀವು ಮಾತಾಡಿ. ಎಸ್ಪೆಷಲಿ ಈ ಮೂವಿಗೆ ನಮ್ಮನ್ನು ಪೊಲಿಟಿಕಲ್ ಫೀಲ್ಡಲ್ಲಿ ಇರೋರನ್ನ ನಮಗೆ ಏನು ಫಿಲಮ್ ಅಂತಂದರೆ ನಾನು ಹೇಳಿದೆ ಈ ಮೂವಿಗೆ ಇನ್ವೈಟ್ ಮಾಡಿದಾಗ